महालक्ष्मी अष्टकं स्तोत्रं यः पठेत् भक्तिमानरः सर्वसिद्धिमवाप्नोति राज्यं प्राप्नोति सर्वदा। एककाले पठे नित्यं महापापविनाशनम् द्विकालयः पठे नित्यं धनधान्यसमन्वितः त्रिकालयः पठे नित्यं महाशत्रुविनाशनम् ಮಹಾಲಕ್ಷ್ಮೀರ್ಭವೆ ನಿತ್ಯಂ ಪ್ರಸನ್ನ ವರದಾ ಶುಭ. ಮಕ್ಕಳೇ, ಕಳೆದ 4 ವಾರದಿಂದ ನಾವು ಲಕ್ಷ್ಮೀ ಅಷ್ಟಕದ ಶ್ಲೋಕವನ್ನ ಕಲಿತಾ ಇದ್ದೀವಿ. ಈ ಸಾರಿ ಅದರ ಕೊನೆಯ ಭಾಗವನ್ನ ಕಲಿಯೋಣ. ಮೇಲ್ ಹೇಳಿರೋ ಸಾಲ್ಗಳನ್ನ ಫಲಶ್ರುತಿ ಅಂತ ಕರೀತಾರೆ. ಈ ಶ್ಲೋಕವನ್ನ ಪಠಿಸೋದ್ರಿಂದ ನಾವು ಯಾವ ಲಾಭಗಳನ್ನ ಪಡ್ಕೋಬಹುದು ಅನ್ನೋದನ್ನ ಈ ಫಲಶ್ರುತಿಲಿ ವಿವರಿಸಿದ್ದಾರೆ. 8 ಚರಣಗಳ ಈ ಲಕ್ಷ್ಮೀ ಶ್ಲೋಕವನ್ನ ಪಠಿಸೋದ್ರಿಂದ ಭಕ್ತರು ಜೀವನದಲ್ಲಿ ಎಲ್ಲ ಯಶಸ್ಸುಗಳನ್ನ ಗಳಿಸ್ತಾರೆ ಮತ್ತು ಮೋಕ್ಷವನ್ನ ಪಡಿತಾರೆ. ಈ ಶ್ಲೋಕವನ್ನ ನಿತ್ಯ 1 ಸಾರಿ ಪಠಿಸಿದ್ರೆ ಮನುಷ್ಯ ಮಾಡಿದಂತಹ ಎಲ್ಲ ಪಾಪಗಳು ನಾಶವಾಗುತ್ತೆ. ಈ ಶ್ಲೋಕವನ್ನ 2 ಸಾರಿ ಪಠಿಸಿದ್ರೆ ಸಂಪತ್ತು ಮತ್ತು ಆಹಾರವನ್ನ ಯಥೇಚ್ಛವಾಗಿ ಹೊಂದ್ತಾರೆ. ಇದನ್ನು 3 ಸಾರಿ ಪಠಿಸಿದ್ರೆ ನಮ್ಮ ಶತ್ರುಗಳು ನಾಶವಾಗ್ತಾರೆ ಮತ್ತು ಜೀವನದಲ್ಲಿ ನಾವು ಸಂತೋಷವನ್ನ ಪಡಿತೀವಿ. ಈಗ ನಿಮ್ಗೆ ಈ 8 ಸಾಲುಗಳ ಅರ್ಥ ಮತ್ತು ಅದನ್ನು ಹೇಳೋದ್ರಿಂದ ಸಿಗೋ ಫಲಗಳು ಗೊತ್ತಾಯ್ತಲ್ವಾ? ನೀವೆಲ್ಲ ಈ ಶ್ಲೋಕವನ್ನ ಹೇಳೋ ಅಭ್ಯಾಸವನ್ನ ಮಾಡ್ಕೊಳ್ಳಿ. ಮುಂದಿನ ವಾರ ಮತ್ತೆ ಇನ್ನೊಂದು ಶ್ಲೋಕದೊಂದಿಗೆ ಭೇಟಿಯಾಗೋಣ. ನಮಸ್ತೆ.